ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರೋ ಒಳಾಂಗಣ ಕ್ರೀಡಾಂಗಣಕ್ಕೆ ಜಿ ಪರಮೇಶ್ವರ್ ಅವರ ಹೆಸರನ್ನ ನಾಮಕರಣ ಮಾಡಿರುವುದನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನಿನ್ನೆ ನಡೆಸಿದ ಪ್ರತಿಭಟನೆಯನ್ನ ವಿರೋಧಿಸಿ ಇಂದು ದಲಿತ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಕೈಬಿಟ್ಟಿರೋದಕ್ಕೆ ಕಾಂಗ್ರೆಸ್ ಭಾರೀ ವಿರೋಧ ಮಾಡ್ತಿದೆ. ಇದರ ಬೆನ್ನಲ್ಲೇ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರೋ ಒಳಾಂಗಣ ಕ್ರೀಡಾಂಗಣಕ್ಕೆ ಕಾಂಗ್ರೆಸ್ ನಾಯಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ನಾಮಕರಣ ಮಾಡಿರೋದನ್ನ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಯನ್ನ ಖಂಡಿಸಿ ದಲಿತ ಸಮಿತಿ ಸಂಘಟನೆ ಇಂದು ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದೆ. ಪರಮೇಶ್ವರ್ ಅವರ ಹೇಳಿಕೆಯನ್ನ ಸರಿಸಲಾಗದೆ ರಾಜಕೀಯ ಮಾಡ್ತಿದ್ದಾರೆ. ನಾವು ಅವರ ಹೆಸರನ್ನ ಉಳಿಸುವ ಕೆಲಸ ಮಾಡ್ತೇವೆ. ತುಮಕೂರಿಗೆ ಪರಮೇಶ್ವರ್ ಅವರ ಕೊಡುಗೆ ಏನು ಎಂಬುದು ಬಿಜೆಪಿ ಶಾಸಕರಿಗೆ ತಿಳಿದಿಲ್ಲ ಅಂತ ಕಾಣಿಸುತ್ತೆ. ಅವರು ಮೊದಲು ಪರಮೇಶ್ವರ್ ಅವರ ಸಾಧನೆ ಏನಂತ ತಿಳಿಯಲಿ. ತುಮಕೂರಿಗೆ ಬಿಜೆಪಿಯವರ ಕೊಡುಗೆ ಏನು ಎಂದು ದಲಿತ ಸಮಿತಿ ಕಾರ್ಯಕರ್ತರು ಪ್ರಶ್ನಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಹೆಸರನ್ನ ಏಳ್ಗೆಯನ್ನು ಸಹಿಸದೆ ಅವರು ನಿನ್ನೆ ಒಂದು ಧಿಕ್ಕಾರವನ್ನು ಕೂಗ್ತಾರೆ ಮತ್ತು ಇದನ್ನು ತೆರವುಗೊಳಿಸಬೇಕು ಅಂತ ಹೇಳ್ತಾರೆ. ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಳಾಂಗಣ ಅಂತ ಇಟ್ಟಿರ್ತಕ್ಕಂಥ ಹೆಸರನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಕಾರಣ ಏನಪ್ಪ ಅಂತಂದರೆ, ಇತಿಹಾಸದ ಪುಟದಲ್ಲಿ ಇಲ್ಲಿವರೆಗೂ ದಲಿತರನ್ನ ಶೋಷಣೆಗೊಳ ಮಾಡ್ಕೊಂಡೆ ಬಂದಿದ್ದಾರೆ ಹೊರತು ದಲಿತರ ಹೆಸರುಗಳನ್ನ ಇಟ್ಟರೆ ಬಿ ಜೆ ಪಿನವ್ರಿಗಾಗಲ್ಲ. ಅದೇ ಏನಾದರೂ ಒಂದು ಮನುಸ್ಮೃತಿಯನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ಹೆಸರನ್ನ ಒಬ್ಬರು ಬ್ರಾಹ್ಮಣರದೋ ಅಥವಾ ಒಬ್ಬರು ಸ್ವಾಮೀಜಿಗಳದೋ ಅಥವಾ ಉನ್ನತ ಮಟ್ಟದ ಒಬ್ಬ ದೊಡ್ಡ ಇವ್ರದ್ದು ಏನಾದ್ರು ಹೆಸರಿಟ್ಟಿದ್ರೆ ಅದಕ್ಕೆ ಬಿ ಜೆ ಪಿನವ್ರು ಯಾರು ವಿರೋಧ ಮಾಡ್ತಾ ಇರಲಿಲ್ಲ. ನಮ್ಮ ದಲಿತರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಹೆಸರಿಟ್ಟಿದ ತಕ್ಷಣ ಇವ್ರಿಗೆಲ್ಲ ಹೊಟ್ಟೆ ಉರಿ ತಿಕ್ಕದಲ್ಲಿ ಉರಿ ಸ್ಟಾರ್ಟ್ ಆಗ್ಬಿಡ್ತದೆ. ಹಂಗಾಗಿ ಮತ್ತೆ ನಾವು ಕೇಳ್ತೀವಿ, ಬಿ ಜೆ ಪಿ ನಾಯಕರುಗಳಿಗೆ ಯಾವ ನೈತಿಕತೆ ಇದೆ ಇದನ್ನು ತೆರವು ಮಾಡಿ ಅಂತ ಹೇಳೋದಕ್ಕೆ. ಬಿ ಜೆ ಪಿಲಿ ಯಾರಾದರೂ ಒಬ್ಬರು ನಾಯಕರು ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದ್ದೀರಾ? ಇಲ್ಲಿವರೆಗೂ ಇಲ್ಲ. ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು 100 ಮೀಟರ್ ಓಟದಲ್ಲಿ ಈ ರೆಕಾರ್ಡ್ ಬುಕ್ಕಲ್ಲಿ ರೆಕಾರ್ಡ್ ಇದೆ ಯೂನಿವರ್ಸಿಟಿಯಲ್ಲಿ. ತುಮಕೂರು ಜಿಲ್ಲೆಗೆ ಹೆಸರು ತಂದುಕೊಟ್ಟಂಥವ್ರು ನಿಮ್ಮ ಬಿ ಜೆ ಪಿಲಿ ಯಾರಾದರೂ ಇದ್ರೆ ಹೇಳಿ. ಒಬ್ಬರೂ ಇಲ್ಲ. ನಿಮ್ಮದು ಶೂನ್ಯ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಕ್ರೀಡಾ ಮಂತ್ರಿಗಳಾಗಿ 1.5-2 ತಿಂಗಳುಗಳ ಕಾಲ ಇದ್ದಂಥ ಸಂದರ್ಭದಲ್ಲೂ ಕೂಡ ಸುಮಾರು 30ರಿಂದ 40 ಕೋಟಿ ಅನುದಾನವನ್ನು ಸಹ ತುಮಕೂರು ನಗರಕ್ಕೆ ಕೊಟ್ಟಿದ್ದಾರೆ ಸರ್. ಹಾಗಾಗಿ ನಾವಿವತ್ತು ಪರಮೇಶ್ವರ್ ಅವರ ಹೆಸರನ್ನ ತೆರವು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ತೆರವು ಮಾಡೋಕ್ಕೆ ಬಿಡಲ್ಲ. ನಾವೆಲ್ಲ ದಲಿತ ಪರ ಸಂಘಟನೆ ಇದ್ದೀವಿ. ಮತ್ತು ಬಿ ಜೆ ಪಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ಮುಂದಿನ ದಿನಗಳಲ್ಲಿ ದಲಿತರು ವಿರುದ್ಧವಾಗಿ ಧ್ವನಿ ಎತ್ತಿದ್ದೇ ಆದರೆ, ಪರಮೇಶ್ವರ್ ಸಾಹೇಬರು ಹೆಸರನ್ನ ತೆರವುಗೊಳಿಸಬೇಕು ಅನ್ನೋದೇ ಆದರೆ ನಿಮ್ಮ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ ದಲಿತರು. ಮತ್ತು ಬಿ ಜೆ ಪಿ ಶಾಸಕರು ಯಾರ್ಯಾರು ನೀವು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ, ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ದಲಿತ ಪರ ಸಂಘಟನೆ ಎಲ್ಲ ಲೀಡರ್ಗಳು ಮುಂದಿನ ದಿನದಲ್ಲಿ ಮಾಡ್ತಾರೆ ಸರ್. ಮೋಹನ್ ಕುಮಾರ್ ಟಿ.ಪಿ. ಅಂತ ತುಮಕೂರು ದಲಿತ ಸಂಘಟನೆ ಲೀಡರ್. ಶ್ರೀಕಾಕು ನಮ್ಮ ಪರಮೇಶ್ ಸಾಹೇಬ್ರಿಗೆ ಗೊತ್ತಿಲ್ಲ. ಅವರು ಕೆಲಸದ ಮೇಲೆ ಒಂದು ಹೆಸರಿಕ್ಕಿದ್ದಾರೆ. ಇದನ್ನ ಮಾಹಿತಿ ಗೊತ್ತಿಲ್ಲದಂಥ ಕೆಲವು ಬಿ ಜೆ ಪಿ ನಾಯಕರು ಮತ್ತು ನನಗೆ ಗೊತ್ತಿರೋ ಪ್ರಕಾರ ಶಾಸಕರಿಗಾಗಲಿ ಮತ್ತು ಅವರು ಹಿಂದೆ ಇರುವಂಥ ಹಿಂಬಾಲಕರಿಗಾಗಲಿ ಅವರ ಸಾಧನೆ ಏನು ಅನ್ನೋದು ಗೊತ್ತಿಲ್ಲ. ಮೊದಲು ತಿಳ್ಕೊಬೇಕು. ತುಮಕೂರು ಜಿಲ್ಲೆಗೆ ಅವ್ರು ಕೊಟ್ಟಿರುವಂಥ ಕೆಲಸಗಳಾಗಲಿ ಅವ್ರು ತಂದಿರುವಂಥ ಸಾಧನೆಗಳಾಗಲಿ ಯಾರೂ ಮಾಡಿಲ್ಲ. ತುಮಕೂರು ಯೂನಿವರ್ಸಿಟಿ ಅವ್ರದ್ದು ಇದೇ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಕಟ್ಟೋಕ್ಕೆ ಮೊದಲಿಂದ ಹಿಡಿದು ಕೊನೆಗೂ ಆಗೋವರೆಗೂ ಅವರೇ ಇದ್ದರು. ಇದು ಆಗಲಿ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಕ್ರಿಕೆಟ್ ನಿಲ್ದಾಣ ಆಗಲಿ ಮತ್ತು ವಿಮಾನ ನಿಲ್ದಾಣ ಅದು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಅವ್ರ ಕ್ರೆಡಿಟೇ. ಈಗ ಮೆಟ್ರೋ ಬರ್ತಾ ಇದೆ, ಮೆಟ್ರೋದು ಅವ್ರ ಕ್ರೆಡಿಟೇ. ತುಮಕೂರು ಜಿಲ್ಲೆಗೆ ಇನ್ನೇನು ಮಾಡಬೇಕು? ತುಮಕೂರು ಟು ಶಿವಮೊಗ್ಗ ರೋಡ್ ಮಾಡಬೇಕಾದ್ರು ಅವರ ಕೊಡುಗೆ ಇದೆ. ಪಾವಗಡದಿಂದ ಇನ್ನು ಮದ್ದೂರವರೆಗೂ ರಸ್ತೆ ಮಾಡಬೇಕಾದ್ರೆ ಅವ್ರ ಕೊಡುಗೆ ಇದೆ. ಈ ಎಲ್ಲದು ಅವ್ರ ಕೊಡುಗೆ. ಬಿ ಜೆ ಪಿ ನಾಯಕರು ಏನು ಕೊಡುಗೆ ಇದೆ? ಇವ್ರು ವಿರೋಧ ಮಾಡೋಕ್ಕೆ ಅವ್ರಿಗೆ ಏನು ಕೊಡುಗೆ ಇದೆ? ಅವ್ರ ನೈತಿಕತೆ ಏನಿದೆ ಅವ್ರಿಗೆ? ಇದು ಪರಮೇಶ್ವರ್ ಅವ್ರ ಹೆಸರು ತೆಗಿಬೇಕು ಅನ್ನೋದಕ್ಕೆ ಅವ್ರ ನೈತಿಕತೆ ಏನಿದೆ? ಒಂದೇ ಒಂದು ಕೆಲಸ, ಇಂಥ ಕೆಲಸ ನಾವು ಬಿ ಜೆ ಪಿ ಮಾಡಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿ, ಇದು ಅವ್ರು ಹೇಳ್ಕೋಣ ಅಂತ ಹೆಸರು. ಈಗ ಸಂಸದರಾಗಿದ್ದರು JS ಬಸವರಾಜರು, ಅವ್ರ ಕೊಡುಗೆ ಏನು? ಅವ್ರ ಮಗ ಶಾಸಕರಾಗಿದ್ದರು. ತುಮಕೂರು ಜಿಲ್ಲೆ ಇಲ್ಲೇವರೆಗೂ ಇದೆ. ಸಿರಾಗೇಟೆಗೆ ಅವ್ನು ಬ್ರಿಡ್ಜ್ ಕಟ್ಟೋಕ್ಕೇ ಪರಮೇಶ್ವರ್ ಬರಬೇಕಾಗಿತ್ತು, ಬ್ರಿಡ್ಜ್ ಆಗಿರಲಿಲ್ಲ. ಅಲ್ಲ, ಅಂಥ ಸಣ್ಣ ಕೆಲಸಕ್ಕೂ ಪರಮೇಶ್ವರ್ ಬಂದು ಮಾಡಿದ್ದಾರೆ ಅಂದರೆ ಇಂಥ ದೊಡ್ಡ
ಕೆಲಸ ಮಾಡಿದ್ದಾರೆ. ಈಗ ಅವ್ರ ಹೆಸರಿಗೆ ಏನಾಗಿದೆ, ರಾಜಕೀಯ ಮಾಡ್ತಾ ಇದ್ದಾರೆ ಇದರಲ್ಲಿ ಬಿಜೆಪಿನವರು. ತುಂಬಾ ರಾಜಕೀಯ ಅಂದ್ರೆ ರಾಜಕೀಯನೇ ಮಾಡ್ತಾ ಇದ್ದಾರೆ. ಈಗ ಅವ್ರು ಅವ್ರು ತಂದಿರುವಂಥ ಕೆಲಸನ ಸಹಿಸಕ್ಕಾಗದೆ ಮತ್ತು ಅವ್ರ ಹೆಸರನ್ನ ಸಹಿಸಕ್ಕಾಗದೆ ವಿರೋಧ ಮಾಡ್ತಾರೆ. ಇದು ರಾಜಕೀಯ ಪ್ರೇರಿತವಾದ ಒಂದು ಅವರ ಪ್ರತಿಭಟನೆ ಹೊರತು ಅವರ ಕೆಲಸ ಮಾಡಿರೋದನ್ನ ಪ್ರಶಂಸನೆ ಮಾಡಿ ಅವ್ರ ಪರವಾಗಿ ನಿಂತ್ಕೊಂಡು ಇನ್ನು ಜಿಲ್ಲೆನ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಮ್ಮ ಆಸೆ. ಬೋರ್ಡ್ ತೆರವುಗೊಳಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿವರೆಗೂ ದಲಿತರು ಎಲ್ಲರ ಪರವಾಗೂ ಕೆಲಸ ಮಾಡಿದ್ದೀವಿ. ಆದರೆ ನಮ್ಮ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ದೊಡ್ಡ ನಾಯಕರ ಹೆಸರು ಇಟ್ಟಾದ ಅದನ್ನು ತೆರವುಗೊಳಿಸೋದು ನಮ್ಮೆಲ್ಲರಿಗೂ ಆದಂಥ ಅವಮಾನನೇ. ಆ ಅವಮಾನನ ನಾವು ಸಹಿಸೋಕ್ಕಾಗಲ್ಲ, ಸಹಿಸೋದು ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರು ಯಾರು BJP ಜಿಲ್ಲಾ ನಾಯಕರಲ್ಲ, ರಾಜ್ಯ ನಾಯಕರು ಬಂದ್ರೂ ಅವ್ರ ವಿರೋಧ ಮಾಡಿ ನಾವು ಹೆಸರು ಉಳಿಸ್ತೀವಿ ಬಿಟ್ಟರೆ ಆ ಹೆಸರು ತೆರವುಗೊಳಿಸೋ ಕೆಲಸನ ನಾವು ಮಾಡೋಕ್ಕಾಗಲ್ಲ. ಅವ್ರ ಕೈಲೂ ಅದು ಸಾಧ್ಯ ಇಲ್ಲ, BJP ನಾಯಕರ ಕೈಲೂ ಅದು ಸಾಧ್ಯ ಇಲ್ಲ. ನಮ್ಮನ್ನು ಎದುರಾಕೊಂಡು ಅವ್ರೇನೋ ತೆರವುಗೊಳಿಸೋದೇ ಆಯಿತು ಅಂತಂದರೆ BJP ಯಾರು ರಾಜ್ಯ ಮಟ್ಟದ ನಾಯಕರಾಗಲಿ ಜಿಲ್ಲಾ ಮಟ್ಟದ ನಾಯಕರಾಗಲಿ ಸ್ವತಂತ್ರವಾಗಿ ಓಡಾಡೋಕ್ಕೆ ನಾವಂತೂ ಬಿಡಲ್ಲ. ಅದು ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಏಕೆಂದರೆ ಅರಗನಾನೇಂದ್ರ ನಮ್ಮ ದಲಿತ ಸಂಘಟನೆ ನಾಯಕರು ಬಂದಾಗ ತೀರೋಗಿದ್ದಾಗ ಅವ್ರು ತಪ್ಪಿಸ್ಕೊಂಡು ಹೋಗಿದ್ರು. ಅವಾಗ ಗೃಹ ಸಚಿವರಾಗಿದ್ದರು. ಬರೀ ನಾಯಕರು ನಮ್ಮ ದಲಿತರದ್ದು ಶಕ್ತಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಂಗಾಗಿ ನಮ್ಮನ್ನು ಎದುರಾಕಣಲ್ಲ ಅನ್ನೋದು ನಮ್ಮ ಒಂದು ಭರವಸೆ ನಮ್ಮ ಮೇಲಿದೆ. ನನ್ನ ಹೆಸರು ರಾಮಯ್ಯ ಅಂತ, ದಲಿತ ಮುಖಂಡರು, ತುಮಕೂರು.